ಅವ್ರಿಗೆ ಅನಗತ್ಯ ಅಶಾಂತಿನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅನ್ನುವಂಥ ನಿರ್ಧಾರಕ್ಕೆ ಬಂದ್ರೆ ಇದು ಐತಿಹಾಸಿಕ ದುರಂತ ಇರಬೇಕು, ಇದಕ್ಕಿಂತ ಸುಖಾಂತ ಇರಬೇಕು. ಏನಂತಿದೆ ನ್ಯಾಯದ ನಿರ್ಧಾರ. SIT ಹೇಳುವಂಥ ಮಾತುಗಳು, SIT ನೇಮಿಸಿದ ಕಳೆದ 23 ವರ್ಷ ನಡೆದಂಥ ಘಟನೆಗಳು. ಹಾಗಾದರೆ ಈಗೆಲ್ಲ ಹಿಂದೆ ನಡೆದ ಘಟನೆಗಳು, ಅದರಲ್ಲೂ ವೇದವಲ್ಲಿ ಸುಟ್ಟು ಕೊಂದಿದ್ದು, ಸೌಜನ್ಯ ಅತ್ಯಾಚಾರ ಮಾಡಿಕೊಂತಿದ್ದು, ಇವೆಲ್ಲ ಸುಳ್ಳ. ಇವ್ಯಾವ ನಡೆದೇ ಇಲ್ವಾ? ನಡೆದಿದ್ರೆ ಯಾರು ಮಾಡಿದರು? ಹೌದು, ಹಗ್ಗಿಳವರಲ್ಲ, ಹಾಗಾಗಿ ಮಾಡಿದವ್ರು ಯಾರು? ಇದು ಗೊತ್ತಿಲ್ಲಪ್ಪ, ಯಾರಿಗೂ ಗೊತ್ತು. ಒಂದಲ್ಲ ಎರಡಲ್ಲ ಮೂರು ಸಾವು ಸಾಕಷ್ಟು ಇದ್ದಾವಲ್ಲ ರೀ. VS ಉಗ್ರಪ್ಪನವ್ರ ರಿಪೋರ್ಟ್ ಅದ, ಸಾವು ಇದ್ದಾವೆ. ಪ್ರತಿ ವರ್ಷ 100ಕ್ಕೂ ಹೆಚ್ಚು ಜನ ಸಾಯ್ತಾ ಇದ್ದಾರೆ ಅನ್ನೋ ರಿಪೋರ್ಟು. ಸ್ವತಃ VS ಉಗ್ರಪ್ಪನವ್ರು ಉಲ್ಲೇಖ ಮಾಡಿದಂಥ ವಿಷಯ. ಎಷ್ಟು ಸಾವುಗಳು ಇವನ್ ತಿರುಮಲದಲ್ಲಿ ಸಹಿತ ಆಗುವುದಿಲ್ಲ ಅಂತೇಳಿ ಅಲ್ಲಿ ತಮ್ಮ ಜೀವನ ಬಿಡ್ಲಿಕ್ಕೆ ಹೋದಂಥ ಆತ್ಮಹತ್ಯೆಗಳು ಮಾಡ್ಕೊಂಡು ಹೋದಂಥ ಜನಸ್ಥಿತಿಲ್ಲ. ಇಲ್ಲಿ ಹೆಂಗಾದರು ಅನ್ನುವಂಥ ಪ್ರಶ್ನೆ ಅವ್ರು ಮಾಡಿದ್ದು ಸುಳ್ಳ. ಎಲ್ಲ ನೆಲೆಗಟ್ಟಿನಲ್ಲಿ ಇವತ್ತು ಭಾಳ ಸೂಕ್ಷ್ಮ ಜನ ವಿಚಾರ ಮಾಡ್ತಾ ಇದ್ದಾರೆ. ಅದರಲ್ಲೂ ಸೋಮವಾರ ದಿನ ಬರುತ್ತಿರುವಂಥ ನಿರ್ಧಾರದ ಮೇಲೆ, ನ್ಯಾಯಾಲಯದ ನಿರ್ಧಾರದ ಮೇಲೆ ಭಾಳಷ್ಟು ಜನರ ಕಣ್ಣದೇವೆ. ಅದೇ ಕಾಲಕ್ಕೆ ತೆಮರೋಡಿ ಮಟ್ಟಣ್ಣವರ ಮುಂದಿನ ಹೆಜ್ಜೆ ನೋಡೋ ಸಲುವಾಗಿ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕು, ಹೈಕೋರ್ಟ್ಗೆ ಹೋಗ್ಬೇಕು, ಆ ದಿಶೆಯಲ್ಲಿ ಹೋಗಿ ಚರ್ಚೆ ಮಾಡ್ಕೊಳ್ತಾ ಇದ್ದಾರೆ. ಅದೇ ಕಾಲ ಜನಸಾಮಾನ್ಯರು ಹೆಣ್ಮಕ್ಳು ಮೇಲಂಥ ಅನ್ಯಾಯಕ್ಕಾಗಿ ಹೆಣ್ಮಕ್ಳು ಇವತ್ತು ನಿಲ್ತಾ ಇದ್ದಾರೆ. ರಾಜ್ಯ ಮಟ್ಟದಲ್ಲಿ ಈಗಾಗಲೇ ಬೆಳ್ತಂಗಡಿಯಲ್ಲಿ ಅಲ್ಲಿ ಇಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಹೋರಾಟ ಶುರುವಾಗಿದೆ, ತೀವ್ರಗೊಳ್ತಾ ಇದೆ. ಇದು ಸತ್ಯ ಹೊರಗೆ ಬರಲಿ, ಕೊಂದವರು ಯಾರು ಅಂತೇಳಿ ಅದನ್ನು ಲೇವಡಿ ಮಾಡ್ತಾ ಇದ್ದಾರೆ ಇವರೆಲ್ಲ. ಇವತ್ತೇನು ಧರ್ಮಸ್ಥಳದ ಪರವಾಗಿ, ಇವತ್ತು ಧರ್ಮದ ಪರವಾಗಿ ಮಾಡುತ್ತಿರುವಂಥ ಮೇನ್ ಮೀಡಿಯಾ ಅಂತ ನಾವು ಕರಿತೀವಿ, ಅವ್ರು ಲೇವಡಿ ಮಾಡ್ತಾ ಇದ್ದಾರೆ. ಅದನ್ನು ಕೊಂದವ್ರು ಯಾರು ಎಲ್ಲ ಕಡೆ ಕೇಳ್ತಾರೆ ರೀ, ಕೊಂದವ್ರು ಯಾರು ಅಂತೇಳಿ. ಅದೇ ಇವತ್ತು ಆಕ್ಸಿಡೆಂಟ್ ಆಗ್ತಾ ಇದ್ದಾವೆ, ಮತ್ತೇನೋ ಆಗ್ತಾ ಇದ್ದಾರೆ, ಅಲ್ಲಿ ಯಾರು ಕೊಂದವ್ರು ಯಾರು ಕೇಳ್ತಾರೆ ಇವರು ಅಂತ ಮರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಅಂದ್ರೆ ಇವರು ಪ್ರಶ್ನೆ ಮಾಡೋರು ಇಲ್ಲಿ ಮೂರ್ಖರ, ಬುದ್ಧಿಗೇಡಿಗಳ, ಇವ್ರಿಗೆ ಬುದ್ಧಿ ಇಲ್ವಾ, ನಾವು ಪ್ರಶ್ನೆ ಮಾಡಿ ನಮ್ಗೆ ಬುದ್ಧಿ ಇಲ್ವಾ ಅನ್ನುವಂಥ ಸಂಶಯ ಎಲ್ಲರಿಗೂ ಮೂಡು ಸಾಧ್ಯತೆಗಳು ಹೆಚ್ಚಾಗ್ತಾ ಇದ್ದಾವೆ. ಇದರ ಅರ್ಥ ಇಷ್ಟ, ಇವತ್ತು ನಿಜವಾಗಿಯೂ ಸತ್ಯವನ್ನು ಕೇಳಿ ಹೊರಟವರು ಇವತ್ತು ಅಪರಾಧಿ ಆಗ್ತಾ ಇದ್ದಾರೆ. ಸತ್ಯ ಹೊರಗೆ ಬರಲಿದ್ದು ಕೇಳಿದವರು, ಆದರೆ ಅವರು